ವೀಕ್ಷಕರೇ, ಮಿಥುನ ರಾಶಿಯ ಬಹುಮುಖ್ಯವಾಗಿರತಕ್ಕಂತ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ವಿಚಾರ ಏನ್ ಗೊತ್ತಾ? ಮಿಥುನ ರಾಶಿಯವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಥವಾ ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ಉದ್ಯೋಗಕ್ಕೆ ಇವ್ರು ಇರ್ತಾರೆ ಅಥವಾ ಸಕ್ಸಸ್ ಸಿಗುತ್ತೆ. ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಇರುತ್ತೆ. ಎಷ್ಟೋ ಜನ ಕೇಳಿರ್ತೀರಿ, ನಾವು ಯಾವ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಉದ್ಯೋಗ ನಮ್ಗೆ ಹೊಂದಾಣಿಕೆ ಆಗುತ್ತೆ, ನಮ್ಮ ಜಾತಕಕ್ಕೆ ಸೂಟ್ ಆಗುತ್ತೆ ಅನ್ನುವಂತ ವಿಚಾರ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಯಾವ ಒಂದು ಕ್ಷೇತ್ರದಲ್ಲಿ ಅನುಕೂಲತೆ ಆಗುತ್ತೆ ಅನ್ನುವಂತ ಬಹುಮುಖ್ಯವಾಗಿರತಕ್ಕಂತ ವಿಷಯಗಳು ಈ ವಿಡಿಯೋದಲ್ಲಿ ಸಿಗುತ್ತೆ. ತಡ ಮಾಡೋದಿಲ್ಲ, ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ಇವರು ಮಿಥುನ ರಾಶಿ ಮಿಥುನ ಲಗ್ನದವ್ರು ಯಾವ ತರ ಇರ್ತಾರೆ ಅಂತಂದ್ರೆ ಬಹಳಷ್ಟು ಕರುಣಾಮಯಿಗಳು, ಬುದ್ಧಿವಂತರು, ಚುರುಕಾಗಿರತಕ್ಕಂತಹ ವ್ಯಕ್ತಿತ್ವ, ಜೀವನದಲ್ಲಿ ಬಹಳಷ್ಟು ಆಶಾವಾದಿತನ ಇರುತ್ತೆ, ಬಹಳಷ್ಟು ನಿರೀಕ್ಷೆಗಳಿರುತ್ತೆ, ಕ್ರಿಯಾಶೀಲ ಮನಸ್ಸುಳ್ಳವರಾಗಿರತಕ್ಕಂಥದ್ದು. ಮನಸ್ಸಿನಲ್ಲಿ ಯಾವುದೇ ಒಂದು ಹೊಸ ಯೋಜನೆಯನ್ನ ಸದಾ ಒಂದಿಲ್ಲೊಂದು ಯೋಚನೆಗಳು ಚಿಗುರು ಹೊಡಿತಾನೆ ಇರ್ತವೆ. ನಾನು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು, ಮಗದೊಂದು ಮಾಡ್ಬೇಕು, ಈ ರೀತಿಯಾಗಿರ್ತಕ್ಕಂತಹ ಸದಾ ಪಾದರಸದ ಹಾಗೆ ಸದಾ ಚಲನೆಯಲ್ಲಿರ್ತಕ್ಕಂತಹ ಕ್ರಿಯಾಶೀಲರಾಗಿರ್ತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಈ ಫಲ ಇಬ್ರಿಗೂ ಅನ್ವಯ ಆಗುತ್ತೆ. ಯಾಕಂತಂದ್ರೆ ಈ ಉದ್ಯೋಗ ಕ್ಷೇತ್ರ ಅಂತ ಬಂದಾಗ ಸ್ತ್ರೀಯರು ಯಾವುದಕ್ಕೂ ಕಡಿಮೆ ಇಲ್ಲ, ಪುರುಷರಿಗೂ ಸರಿ ಸಮಾನವಾಗಿ ನಿಲ್ಲಬಲ್ಲಾಗಿರ್ತಕ್ಕಂತಹ ಇವತ್ತು ಆ ಮಟ್ಟಕ್ಕೆ ಸ್ತ್ರೀಯರು ಕೂಡ ಬೆಳೆದು ನಿಂತಿದ್ದಾರೆ. ಹಾಗಾಗಿ ಈ ಒಂದು ಉದ್ಯೋಗದ ದೃಷ್ಟಿಯಿಂದ ಹೇಳ್ತಕ್ಕಂತ ಈ ಫಲ ಮಿಥುನ ರಾಶಿ ಲಗ್ನ ಹಾಗೂ ರಾಶಿಯವರಿಗೆ, ಸ್ತ್ರೀ ಪುರುಷರಿಗೆ ಅನ್ವಯ ಆಗುತ್ತೆ ಅನ್ನುವಂಥದ್ದನ್ನ ಮನದಟ್ಟು ಮಾಡ್ತಾ, ನೋಡಿ, ಯಾವತ್ತಿಗೂ ರಸಿಕರಾಗಿರ್ತಕ್ಕಂಥದ್ದು, ನಿರ್ಭಯಗಳಾಗಿರುವಂಥದ್ದು, ನಂಬಿಕಸ್ಥರಾಗಿರುವಂಥದ್ದು, ನಂಬಿದ್ರು ಅಂತಂದ್ರೆ ಯಾವತ್ತಿಗೂ ಕೂಡ ಕೈ ಬಿಡ್ಲಾರದಂತಹ ವ್ಯಕ್ತಿತ್ವ ಯಾರ್ದು ಅಂತಂದ್ರೆ ಮಿಥುನ್ ರಾಶಿಯವ್ರದ್ದು ಅಂತ ಹೇಳ್ಬೋದು. ಮಿಥುನ್ ರಾಶಿಯವರಿಗೆ ನೋಡಿ, 5 ತುಂಬಾ ಅದೃಷ್ಟದ ದಿನಾಂಕ ಆಗಿರ್ಬೋದು, ಅದೃಷ್ಟದ ಸಂಖ್ಯೆ ಆಗಿರ್ಬೋದು. 5 ನಿಮಗೆ ಬಹಳಷ್ಟು ಚೆನ್ನಾಗಿ ಸೂಟ್ ಆಗ್ತದೆ. ಅದರ ಜೊತೆಗೆ ಉಪ ನಂಬರ್ಗಳು ಯಾವುದು, ಅದೃಷ್ಟ ಸಂಖ್ಯೆಗಳು ಅಂತಂದ್ರೆ 2, 6, 3 ಉಪ ಸಂಖ್ಯೆಗಳಾಗಿರ್ತಕ್ಕಂಥದ್ದು. 5 ನಿಮಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಸಂಖ್ಯೆ. ಜೊತೆಗೆ 14, 23, 5ನೇ ತಾರೀಕು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಒಳ್ಳೆಯ ಫಲವನ್ನ ನೀಡತಕ್ಕಂಥ ಅದೃಷ್ಟ ದಿನಾಂಕಗಳು ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಶುಭವಾರಗಳು ಯಾವುದು ಅಂತ ಕೇಳಿದ್ರೆ, ನೋಡಿ, ನಿಮಗೆ ಮೂಲ ಬುಧವಾರ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಕ್ಕಂಥದ್ದು, ನಿಮಗೆ ಬಹಳ ಹೊಂದಾಣಿಕೆ ಆಗುತ್ತೆ. ಬುಧವಾರ ನಿಮ್ಗೆ ಲಕ್ಕಿ ಡೇ ಅಂತ ಹೇಳಿದ್ರು ತಪ್ಪಾಗಲ್ಲ. ಜೊತೆಗೆ ಸೋಮವಾರವೂ ಕೂಡ ಒಂದಿಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನೀವು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ, ಅಂದ್ರೆ ಕೆಲಸಗಳನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ನೋಡಿ, ನಿಮಗೆ ಶುಭ ವರ್ಣಗಳ ಬಗ್ಗೆನೂ ಸ್ವಲ್ಪ ಹೇಳ್ಬಿಡ್ತೀನಿ. ನೀಲಿ ಮತ್ತು ಹಸಿರು ನಿಮಗೆ ಶುಭ ವರ್ಣಗಳಾಗಿರ್ತಕ್ಕಂಥದ್ದು. ಜೊತೆಗೆ ಈ ರುದ್ರಾಕ್ಷಿ ಅಂತ ಬಂದಾಗ ಪಂಚಮುಖಿ ರುದ್ರಾಕ್ಷಿಯನ್ನ ಬಿಟ್ಟು ಯಾವುದೇ ಒಂದು ಮುಖದ ರುದ್ರಾಕ್ಷಿಯನ್ನ ಧರಿಸಬಹುದು. ನಿಮ್ಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಇವೆಲ್ಲ ಉಪಯುಕ್ತವಾದಂತ ಮಾಹಿತಿ, ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ವಿಚಾರಕ್ಕೆ ನೋಡಿ, ನೀವು ಮಿಥುನ ರಾಶಿ ಮಿಥುನ ಲಗ್ನದವರು ಬಹಳಷ್ಟು ಲೆಕ್ಕ, ಕ್ಯಾಲ್ಕುಲೇಷನ್ ಅಂದ್ರೆ ಲೆಕ್ಕವಂತರು. ಸ್ವಲ್ಪ ನಿಮ್ಮದೇ ಆಗಿರತಕ್ಕಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಒಂದು ಕಂಫರ್ಟೇಬಲ್ ಝೋನ್ ಅಲ್ಲಿ ಇರ್ತೀರಿ, ನಿಮಗೆ ಅದು ಕಂಫರ್ಟ್ ಅನಿಸ್ಬೇಕು, ಅವಾಗ ಕಮಿಟ್ ಆಗ್ತೀರಿ. ಯಾರು ಏನೋ ಹೇಳಿದ್ರು, ಏನೋ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಸಡನ್ ಆಗಿ ದುಡುಕುವಂತ ವ್ಯಕ್ತಿ ಅಲ್ಲ. ನೀವು ಯಾವುದೇ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮಗದು ಸರಿ ಅನ್ಸಿದ್ರೆ ಮಾತ್ರ ಮಾಡ್ತೀರಿ, ಇಲ್ಲ ಅಂತಂದ್ರೆ ಇಲ್ಲ. ನೋಡಿ, ಬಹಳಷ್ಟು ಈ ಹಡತೆ ಅಂಗಡಿ, ದಲಾಲಿ, ಈ ರೈತರ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ತೆಗೆದುಕೊಳ್ಳುವಂಥದ್ದು, ಮಾರಾಟ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಕೆಲಸಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಜೊತೆಗೆ ಈ ಲೇಖನವನ್ನ ಬರೀತಕ್ಕಂಥದ್ದು ಅಥವಾ ಸಂಪಾದಕರಾಗಿರ್ತಕ್ಕಂಥದ್ದು, ಯಾವುದೇ ಮೀಡಿಯಾದಲ್ಲಿ, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಯಾವುದೇ ಒಂದು ವಕ್ತಾರರಾಗಿ ಕೂಡ ಕೆಲಸ ಮಾಡುವಂಥದ್ದು, ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮಧ್ಯಸ್ಥಿಕೆ ವಹಿಸಿ ಆ ಸಮಸ್ಯೆಯನ್ನ ಸರಿ ಮಾಡುವಂತಹ ವೃತ್ತಿಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಅಧ್ಯಾಪನ ಮತ್ತೆ ಅಧ್ಯಯನಶೀಲರು. ಯಾವತ್ತಿಗೂ ಕೂಡ ಒಂದು ರಿಸರ್ಚ್ ಅನ್ನುವಂಥದ್ದು ನಿಮ್ ಮೈಂಡ್ ಅಲ್ಲಿ ಇರುತ್ತೆ. ಹೊಸ ಹೊಸದನ್ನ ಪ್ರಯೋಗ ಮಾಡಬೇಕಾದವ್ರು ನೀವೇನೆ.
ಹಾಗಾಗಿ ಈ ಮಿಥುನ್ ರಾಶಿ ಮಿಥುನ್ ಲಗ್ನದವರು ಸದಾ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಅದು ಬೇರೆಯವ್ರ ತರ ಇರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಒಂದು ರಿಸರ್ಚ್ ಮೈಂಡ್ ಅನ್ನುವಂಥದ್ದು ಇರೋದ್ರಿಂದ ಡಿಫ್ರೆಂಟ್ ಆಗಿ ಆಲೋಚನೆ ಮಾಡಿ ಡಿಫ್ರೆಂಟ್ ಆಗಿರ್ತಕ್ಕಂಥ ವೃತ್ತಿಯನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಈ ಇಂಜಿನಿಯರಿಂಗ್ ಮಾಡ್ತಕ್ಕಂಥದ್ದು, ಇಂಜಿನಿಯರಿಂಗ್ ವರ್ಕ್ಸ್ ಮಾಡ್ತಕ್ಕಂಥದ್ದು, ಕೊರಿಯರ್ ಸೇವೆ ಅಥವಾ ಸ್ಟೇಷನರಿ ವ್ಯಾಪಾರ, ಈ ರೀತಿ ವ್ಯಾಪಾರ ಕ್ಷೇತ್ರದಲ್ಲಿ ನೋಡಿ ಈ ಮಿಥುನ್ ರಾಶಿಯವರು ವ್ಯಾಪಾರ ಕ್ಷೇತ್ರಕ್ಕೆ ಬಹಳಷ್ಟು ಮಾನ್ಯತೆಯನ್ನ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಕ್ಯಾಲ್ಕುಲೇಷನ್ ಮೈಂಡ್, ಲೆಕ್ಕಾಚಾರದ ಮೈಂಡ್ ಇರೋದ್ರಿಂದ ಬಹಳಷ್ಟು ಈ ವ್ಯಾಪಾರ ಕ್ಷೇತ್ರ, ಬಿಸ್ನೆಸ್ ಈ ರೀತಿ ಮಾಡುವಂಥದ್ದು ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಪುಸ್ತಕಾಲಯ ನಡೆಸ್ತಕ್ಕಂಥದ್ದು ಅಥವಾ ಈ ದೂರವಾಣಿಗೆ ಸಂಬಂಧಿಸಿರತಕ್ಕಂಥ ವಸ್ತುಗಳನ್ನ ಮಾರತಕ್ಕಂಥದ್ದು, ಬಹಳಷ್ಟು ಈ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಈ ಮಿಥುನ್ ರಾಶಿಯವರು ತಮ್ಮ ಛಾಪನ್ನ ಮೂಡಿಸ್ತಕ್ಕಂಥದ್ದು. ಕೃಷಿಕರಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ಕೂಡ ಅವಕಾಶಗಳಿದ್ದಾವೆ. ಜೊತೆಗೆ ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಅರೆ ಸರ್ಕಾರಿಯಲ್ಲೂ ಕೂಡ ಒಂದು ಒಳ್ಳೆ ಹೆಸರನ್ನ ಮಾಡ್ತಕ್ಕಂಥದ್ದು, ಒಂದು ಒಳ್ಳೆ ಅವಕಾಶಗಳು ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನ ಈ ಮಿಥುನ್ ರಾಶಿಯವರಿಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತ ರೀತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೊಂದಾಣಿಕೆಯನ್ನ ಮಾಡಿಕೊಂಡು ತಮ್ಮ ಕೆಲಸಗಳನ್ನ ಮಾಡತಕ್ಕಂಥದ್ದಂತೂ ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಇಂಥ ಕೆಲಸ ಮಾಡಿದ್ರು ಕೂಡ ನಿಮಗೆ ಏನು ಈಗ ನಿರುದ್ಯೋಗದಲ್ಲಿ ಇದ್ದೀರಿ ಅಂತಂದ್ರೆ ಈ ಕೆಲಸವನ್ನ ನೀವು ಖಂಡಿತವಾಗ್ಲೂ ಮಾಡಬಹುದು. ಅದರಿಂದ ನಿಮಗೆ ಒಳ್ಳೆ ಲಾಭ, ಒಳ್ಳೆ ಅನುಕೂಲತೆಗಳು ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ನಿಮಗೆ ಆರಾಧ್ಯ ದೇವ ಯಾವುದು, ಆರಾಧ್ಯ ದೈವ ಅಂದ್ರೆ ನೀವು ಸದಾ ಸ್ಮರಣೆಯಲ್ಲಿರಬೇಕಾಗಿರುವಂತಹ, ಸದಾ ಪೂಜ್ಯನೀಯವಾಗಿರತಕ್ಕಂತಹ ದೇವರು ಯಾವುದು, ಯಾವ ದೇವರ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾಯಿಂಟ್. ಇದ್ರ ಬಗ್ಗೆ ತಿಳಿಸ್ತೀನಿ. ಅದಕ್ಕಿಂತ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ನೀವು ನೋಡ್ಲೇಬೇಕು, ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಯಲ್ಲಿ ಸಿಗ್ತಕ್ಕಂತ ಜನ್ಮ ಜಾತಕ ಫಲ. ಹಿಂದಕ್ಕೆ ಏನ್ ಮಾಡ್ತಿದ್ರು ನಮ್ಮ ಹಿರಿಯರು, ಮಗು ಹುಟ್ಟಿದ ತಕ್ಷಣನೇ ಮಗುವಿನ ಜಾತಕ ಬರೆಸ್ಬಿಡ್ತಿದ್ರು. ಈಗ ಯಾರಿಗಿದೆ ಸಮಯ, ಅದ್ರ ಬಗ್ಗೆ ಸರಿಯಾಗಿ ಕೂಡ ಗೊತ್ತಿಲ್ಲ ಬಹಳಷ್ಟು ಜನರಿಗೆ. ಯಾಕೆ? ಬದಲಾಗಿರುವಂತ ಜೀವನ ಶೈಲಿ, ಆಧುನೀಕರಣ, ಈ ಎಲ್ಲ ಕಾರಣಾಂತರದಿಂದ ಮನುಷ್ಯನಿಗೆ ಸಮಯನೇ ಇಲ್ದಂಗ ಆಗೋಗಿದೆ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾರೆ. ಉಪಯೋಗ ಮಾಡ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ನೀವು ಸದಾ ಸ್ಮರಿಸಬೇಕಾಗಿರ್ತಕ್ಕಂತಹ ಆರಾಧ್ಯ ದೇವತೆ ಅಂತಂದ್ರೆ ಅದು ದುರ್ಗಾ ಮಾತೆ ಮತ್ತು ಗಣೇಶ ಸ್ವಾಮಿ. ಗಣಪತಿಗೆ ಆರಾಧನೆ ಮಾಡತಕ್ಕಂಥದ್ದು ದುರ್ಗಾ ಮಾತೆಯನ್ನ ಸ್ಮರಿಸ್ತಕ್ಕಂಥದ್ದು, ಆರಾಧನೆ ಮಾಡುವಂಥದ್ದು, ಪೂಜೆ ಮಾಡತಕ್ಕಂಥದ್ದು ಸದಾ ಇತ್ತು ಅಂತಂದ್ರೆ ಖಂಡಿತವಾಗಿ ಒಂದು ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.